ಒಂದೇನಾ ಅವ್ರದೆಲ್ಲ ಬರ್ತದೆ, ನಮಗ್ ಬರಲ್ವಂತೆ. ಅವರೆಲ್ಲ ಬರ್ಬೇಕಾದ್ರೆ ಅವ್ರು ಹಾಕೊಂಡ್ರು ಫ್ಯಾಟು. ಅವರು ಫ್ಯಾಟ್ ಕೆಂಪಳ್ಳಿ ಡೈರಿಲಿ ಇಷ್ಟೆಲ್ಲ ಗಲಾಟೆ ಆಗಿದೆ. 40 ಲೀಟರ್ ಹಾಲು ಇಲ್ಲಿ ರೋಡ ಚೆಲ್ಲಿದೀನಿ. ಒಬ್ರು ಡೈರಿ ಸೆಕ್ರೆಟರಿ ಆಗಲಿ, ಟೆಸ್ಟರ್ ಮನೆಯವ್ರು ಇಲ್ಲೇ ನಿಂತವ್ರೆ ಎದುರುಗಡೆನೆ. ಅವ್ರಾಗ್ಲಿ ಯಾರಾಗ್ಲಿ ಅಧ್ಯಕ್ಷರಾಗ್ಲಿ ಒಬ್ರು ಬಂದಿಲ್ಲ ಇಲ್ಲಿ. ಏನೋ ಅವ್ರ ಉದ್ದೇಶ, ಏನ್ ಮಾಡ್ಕೊಳಕತ್ತದೆ ಮಾಡ್ಕೊಳ್ಳಿ ಬಿಡು, ಕಾನೂನು ರೀತಿ ನೋಡೋಣ ಅವರ ನಾವು ಅಂತಾರೆ. ಕಾನೂನು ರೀತಿ ಏನೈತೆ ಕಾನೂನು ಕ್ರಮ ಆಗ್ಲೇಬೇಕು. ಬೈರೇಗೌಡರು ಬರ್ಲೇಬೇಕು ಇಲ್ಲಿಗೆ. ವಾಪಸ್ ಅಂತ ನಿಕ್ಕಿದೀರಾ ಹಾಕ್ಸ್ಕೊಬೇಡ್ರಿ. ಹಾಲು ಬಂತಲ್ಲ, ಹಾಲಿಲ್ಲ ನಮ್ದು ಹೇಳಿಲ್ಲ ಡೈರಿಯಿಂದ ಇದೇ ನಿಜ್ಗಲ್ ಕೆಂಪಳ್ಳಿ ಡೈರಿಯಲ್ಲಿ ಪ್ರತಿ ವರ್ಷ ಫ್ಯಾಟ್ ಬರಲ್ಲ ಅಂತ ಯಾವಾಗಲೂ ತರಲೆ ಮಾಡ್ತಾನೆ ಇದ್ರು. ಫ್ಯಾಟ್ ಅವರು ಹಾಲು ಹಾಕ್ಬೇಕಾದ್ರೆ ಅವ್ರದ್ದು ಫ್ಯಾಟ್ ಬರ್ದಿಲ್ದಾಗ ಅವ್ರು ಏನು ಮಾಡ್ತಾರೆ, ಅವಾಗ ಏನು ಮಾತಾಡಲ್ಲ, ಅವ್ರು ಸುದ್ದಿ ಎತ್ತಲ್ಲ, ಅವ್ರು ಗಮನಕ್ಕೆ ತರಲ್ಲ. ಹಾಕ್ಸ್ಕೊಂತ ಏನೋ ಮೇಂಟೈನ್ ಮಾಡಾಕೋಣ ಅಂತಾರೆ. ಮೀಟಿಂಗ್ ಮಾಡಬೇಕು ಅಂತ ಕರ್ಸ್ಕೊಂತಾರೆ. ಮೀಟಿಂಗ್ ಅವ್ರಿಗೆ ಬೇಕಾದವ್ರನ್ನ 2-3 ಕರ್ಸ್ಕೊಂತಾರೆ, ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡ್ಕೊಂಡು ಅವರೇ ರೆಗ್ಯುಲೇಷನ್ ಬುಕ್ ತಗೊಂಡೋಗ್ತಾರೆ. ಟೆಸ್ಟರ್ ಕಳಿಸ್ತಾರೆ. ಅವ್ನು ಟೆಸ್ಟರ್ ಅನಕ್ಷರಸ್ಥ, ಅವ್ನಿಗೇನು ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ. ಸೆಕ್ರೆಟ್ರಿ ಅವರೇ ಸೈನ್ ಹಾಕ್ಸ್ಕೊಂತಾರೆ, ಅವರೇ ಮಾಡ್ಕೊಂತಾರೆ. ಮೀಟಿಂಗ್ಗೆ ರೈತರುಗಳು ಯಾರನ್ನೂ ಕರೆಯಲ್ಲ, ಹಾಲು ಹಾಕೋರ್ನ. ಇವರೇ ಅಧ್ಯಕ್ಷರು ಯಾರೋ 1-2 ಕರ್ಸ್ಕೊಂತಾರೆ. ಮೀಟಿಂಗ್ ಮಾಡ್ಕೊಂಡು ಇವರು ಏನು ಬೇಕಾದ್ರೆ ಇವ್ರು ನಮ್ಮ ಅಲ್ಲಿ ಅಧಿಕಾರಿಗಳಿಂದ ಇಲ್ಲಿ ಹೇಳಿಸಿದೀವಿ ಅಂತಾರೆ. ಈಗ ನಂದು ಹಸು ಹಾಲು ಹಾಕ್ತಿದ್ದೆ, ಪ್ರತಿ ವರ್ಷ ಒಂದು 10-15 ವರ್ಷದಿಂದ ಹಾಲು ಹಾಕ್ತಾ ಇದ್ದೀನಿ. ರೈತರುಗಳೆಲ್ಲರೂ ಹಾಲು ಹಾಕ್ಬೇಕಾದ್ರೆ ಮೊನ್ನೆ ಮೀಟಿಂಗ್ ಮಾಡ್ಕೊಂಡು 3 ಜನ ಮೀಟಿಂಗ್ ಮಾಡೋದು. 3 ಜನ ಮೀಟಿಂಗ್ ಕುಂತ್ಕೊಂಡು ಫ್ಯಾಟ್ ಬರ್ದಿದ್ದ ಹಾಲು ವಾಪಸ್ ಕಳಿಸ್ತೀನಿ ಅಂತ ಅವತ್ತಿಂದ ಹೇಳ್ತಾನೆ ಇದ್ರು. ಅವ್ರ ಹಸ್ಗಳು ಕರು ಹಾಕಿದಾಗ 3 ತಿಂಗಳು ಫ್ಯಾಟ್ ಯಾರೋ ಬರಲ್ಲ. ಅವಾಗ 3 ತಿಂಗಳು ಫ್ಯಾಟ್ ಬರ್ದಿಲ್ದಾಗ ಅವರು ಏನು ಮಾಡ್ತಾರೆ, ಏನು ಮಾತಾಡಲ್ಲ ಫ್ಯಾಟಿನ ವಿಚಾರ. ಫ್ಯಾಟ್ ಬರಲ್ಲ, ಏನೋ ನಾನು ಬೈಸ್ಕೊಂಡು ಪಾಡ್ಸ್ಕೊಂಡು ಹಾಕ್ತೀನಿ ಅಂತಾರೆ, ಹಾಕ್ಕೊಂಬತ್ತಾರೆ. ಇವಾಗ ನಾವು ಹಾಲು ಜಾಸ್ತಿ ಆಗದೆ, 40 ಲೀಟ್ರ್ 50 ಲೀಟ್ರ್ ಹಾಲು ಹಾಕೋದು. ಒಂದು 5-6 ಜನ ಹಾಲು ಫ್ಯಾಟ್ ಬರ್ತಿಲ್ಲ, ಹೊಸ್ದಾಗಿ ಕರು ಹಾಕವೆ. ಸಡನ್ನಾಗಿ ಇವ್ರು ಮೀಟಿಂಗಲ್ಲಿ ರೈತರುಗಳು ಕುಂದುಕೊರತೆ ಏನೋ ಫ್ಯಾಟ್ ಬರ್ದಿದ್ದು ಹಾಕ್ಸ್ಕೊಳಕ್ಕಾಗಲ್ಲ ಕಣಪ್ಪ. ಇವ್ರು ರೂಲ್ಸ್ ಏನೈತೋ ರೆಗ್ಯುಲೇಷನ್ ಏನೈತೋ ಮಾಡಲಿ, ನಾನು ಕೇಳಲ್ಲ. ಇವರು 3-5 ಫ್ಯಾಟ್ ಬಂದರೆ ಮಾತ್ರ ಹಾಕ್ಸ್ಕೊಂತೀನಿ ಅಂತ ಹೇಳ್ತಾರೆ. 3-5 ಫ್ಯಾಟ್ ಬಂದ್ರೇ ಹಾಕ್ಸ್ಕೊಳ್ಳಿ. ಬಟ್ ಅವತ್ತಿಂದ ಬರ್ದಿದ್ದೇನೋ ಇವತ್ತು ಹಾಕ್ಸ್ಕೊಂತಿದ್ರೇನೋ. ಇವಾಗ ಸಡನ್ಲಿ ಇವ್ರೇನು ಮಾಡಿದ್ರು, ಇವರೆಲ್ಲ ಫ್ಯಾಟ್ ಬರ್ತಾವೆ, ಇವಾಗ ಹಾಕ್ಕಂತವ್ರೆ. ಇದೇ 2 ವರ್ಷದಿಂದ ಮೀಟಿಂಗಲ್ಲಿ ಏನೋ ಎಲ್ಲ ರೈತರುಗಳು ಕುಂತ್ಕೊಂಡೆ ಹಾಕ್ಕೊಟ್ರೆ ಹೋಗ್ಲಿ, ರೈತರುಗಳಿಗೆ ಅಧ್ವಾನ ಮಾಡೋದು ಬೇಡ, ಅನ್ಯಾಯ ಮಾಡೋದು ಬೇಡ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹಾಕ್ಕೊಟ್ರು. ತಿರ್ಗಿ ಆಮೇಲೆ ಇದೇ ಇವರೇ ಕುಂತ್ಕೊಂಡು ಏನು ಮಾಡಿದ್ರು, ಮೀಟಿಂಗಲ್ಲಿ ಬೇಡ ಅಂತ ಹೇಳಿದ್ರು. ಇವ್ರಿಗೆ ಉದ್ದೇಶ ಬೇಕು ಅಂದಾಗ ಇವ್ರು ಹಾಕ್ಕಂತಾರೆ, ಬೇಡ ಅಂದಾಗ ತಕ್ಕಂತಾರೆ. ಏನು ಇವ್ರು ಅಪ್ಪಂದಲ್ಲ ಡೈರಿ, ಸಾರ್ವಜನಿಕರು ಡೈರಿ. ಇವರು ಹೇಳ್ದಂಗೆ ಇವ್ರು ಮಾಡ್ದಂಗೆ ಮಾಡಿಸ್ಕೊಂಡಿರಕ್ಕೆ ನಾವು ಆಗಲ್ಲ. ಹಂಗಾಗಿ ನಮ್ಗಿವಾಗ ಅನ್ಯಾಯ ಆಗೈತೆ ನೋಡಿ. 40 ಲೀಟ್ರ್ ಹಾಲು, ನಾವು 40 ಲೀಟ್ರ್ ಹಾಲು ಕರೆಯೋಕ್ಕೆ ಬೆಳಗಿನ ಸಾಯಂಕಾಲ ಕಷ್ಟ ಬಿದ್ದಿಲ್ವಾ? ಅದಕ್ಕೆ ನೀರು ಮಿಕ್ಸ್ ಮಾಡಿದೀವ. ನೀರು ಮಿಕ್ಸ್ ಮಾಡಿ ಬಾವಾಲ್ ತಂದು ಹಾಕೋರ್ನ ಹಾಲು ಹಾಕೊಂಡ್ರು, ಕದ್ದೋಡೋದರೆಲ್ಲ ಬಿಟ್ಕೊಂಡ್ರು. ಇವ್ರು ಏನು ಬೇಕಾದ್ರು ಮಾಡ್ಕೊಬೋದು. ಅವ್ರಿಗೆಲ್ಲ ಸುಮ್ಮನೆ ಹಾಕ್ಸ್ಕೊಂಡ್ರಲ್ಲ. ಇವಾಗ ಉದ್ದೇಶಪೂರ್ವಕವಾಗಿ ನಾವು ಬೇಕು ಅಂತಲೇ ಟಾರ್ಗೆಟ್ ಮಾಡಿ ಇವರು ಹಾಲು ಹಾಕ್ಸ್ಕೊಂತ ಇಲ್ಲ, ಹಾಲು ಪಾಸ್ ಮಾಡ್ತಾ ಇಲ್ಲ ಸರ್. ಇಷ್ಟೇ. ನಮ್ಮ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು ನಿಜ್ಗಲ್ ಕೆಂಪಳ್ಳಿ ರೈತ. ಅವತ್ ಬಂದೇನಂದ್ರೆ ನೋಡ್ರಿ ನನಗೆ ಡಾಕ್ಟರ್ ತೋರಿಸ್ರಿ ಅಂದ್ರಿ. ಇದೇ ಒಮ್ಮಾಯ್ತು. ಒಂದ್ ನಿಮಿಷ ಇರಿ. ಶನಿವಾರ ಡಾಕ್ಟರ್ ಬರ್ತಾರೆ, ಡಾಕ್ಟರ್ ತೋರಿಸ್ರಿ ಅಂದ್ರಿ. ಡಾಕ್ಟರ್ ದನ ತೋರಿಸ್ತೆ. ನಾನೇನಂದೆ ನೋಡ್ರಿ, ಕಾನೂನು ಏನಾಯ್ತು ಅದನ್ನೇ ಮಾಡ್ರಿ ಅಂದೆ. ಅವತ್ತಿಂದ ಯಾಕೆ ಮಾಡಿರ್ಲಿಲ್ಲ, ಇವತ್ತು ಯಾಕೆ? ಒಂದ್ ನಿಮಿಷ, ನಾನು ಫುಲ್ ಮಾತಾಡಪ್ಪ. ಆಯ್ತು, ಅವತ್ತು ಫ್ಯಾಟ್ ಬರ್ಲಿಲ್ಲ, ಹಾಕ್ಸ್ಕೊಳಕ್ಕಾಗಲ್ಲ ಅಂತಂದ್ರಿ. ಸರಿನಾ? ನಾನೇನಂದೆ, ಸರಿ ಆಯ್ತು, ಮೀಟಿಂಗ್ ಮಾಡಿ ನಿಮ್ದೇನಾಯ್ತು ಅದೇ ರೂಲ್ಸ್ ರೆಗ್ಯುಲೇಷನ್ ತಗೊಂಡೆ ಮಾಡ್ಕೊಡ್ರಿ. ಕಾನೂನು ರೀತಿ 3-5 ಬಂದಿದ್ದೆ ಹಾಕೊಡ್ರಿ. ನಾನು ಹೊಸ ಮಾರ್ಕಂತೀನಿ, ಹಾಲು ಹಾಕ್ತೀನಿ ಗೊತ್ತಿಲ್ಲ, ತಡ್ರಿ ಎಷ್ಟು ಬರ್ತದೋ ಅಷ್ಟೇ ಹಾಕ್ತೀನಿ ಅಂದೆ. ನೀವು ಆಯ್ತು ಕೊಡ್ರಿ ಆಯ್ತು ಅಂತಂದ್ರೆ ಸೋಮವಾರ ಮೀಟಿಂಗ್ ಮಾಡ್ತೀನಿ ಅಂದ್ರೆ ಏನಾಯ್ತಂటే ಸೋಮವಾರ ಮೀಟಿಂಗ್ ಮಾಡ್ತೀನಿ. ಸೋಮವಾರ ಮೀಟಿಂಗ್ ಮಾಡಲಿಲ್ಲ. ಶನಿವಾರ ನಿಮ್ ಪಾಡು ನೀವು ಕುಂತ್ಕೊಂಡ್ರಿ, 3 ಜನ ಮೀಟಿಂಗ್ ಮಾಡ್ಕೊಂಡ್ರಿ. ನೀವೇ ಕುಂತ್ಕೊಂಡ್ ಮೀಟಿಂಗ್ ಶನಿವಾರ ಮಾಡೋದು. ರೈತರು ಬೇಕಾಗಿಲ್ವಾ? ರೈತರು ಬೇಕಾಗಿಲ್ವಾ? ಅಧ್ಯಕ್ಷನ್ ಪವರ್ ಇರೋದೇನು ಡೈರೆಕ್ಟ್ರಿಗೆ ಹೇಳ್ಬೇಕು. ರೈತರಿಗೆ ಹೇಳಕ್ಕಿಲ್ಲ. ಹಾಲಾಕರು ಬೇಕಾಗಿಲ್ಲ. ನೀವ್
ಹೇಳ್ತಿದ್ಯಲ್ಲಪ್ಪ ಹೇಳು. ಈಗ ಅವ್ರು ಏನ್ ಹೇಳ್ತಾರೆ ಒಕ್ಕೂಟದಲ್ಲಿ ಏನ್ ಹೇಳಿದ್ರು ಗೊತ್ತಾ? ನೋಡಪ್ಪ ಫ್ಯಾಟ್ ಬಂದ್ರೆ ಹಾಕ್ಸ್ಕೊಳ್ರಿ ಇದ್ರೆ ವಾಪಸ್ ನೀವು ಹಾಕ್ಸ್ಕೊಂಬೇಡಿ ಅಂತ ಕೇಳ್ತಾ ಇಲ್ಲ. ಮಾಡೋದೇನಿಲ್ಲ ಕೇಳ್ಕೊಡ್ರಿ. ಇಲ್ಲಿ ನಾನು ಜಾಸ್ತಿ ಯಾಜ್ಯ ಮಾಡಕ್ ಬಂದಿಲ್ಲ. ಯಾಜ್ಯ ಮಾಡಕ್ ಬಂದಿಲ್ಲ. ಯಾಜ್ಯ ಮಾಡ್ತಿಲ್ಲ. ಮಾಡಿ ಅಜ್ಜ ಮಾಡು ಅಜ್ಜ. ನೀನೇನ್ ಮಾಡ್ತಿಲ್ಲ? ಒಂದು ವಾರ ಅವತ್ತೇನ್ ಮಾಡ್ತಿದ್ದೆ? ಅವತ್ತಿಂದ ಫ್ಯಾಟ್ ಬಂದಿಲ್ಲ. ಅವತ್ತಿಂದ ಮಾತಾಡೋ ಇವೆಲ್ಲ ಬಾಡಮ್ಮ ಗಾಜಲು ನೆನ್ನೆ ದಿವಸ ನನಗೆ ಫೋನ್ ಮಾಡಿದ್ರು ಸೂಪರ್ವೈಸರು. ಸಾರು ನಾನು ಅಲ್ಲಿ ಧೈರ್ಯಕ್ಕೆ ಹೋಗಲ್ಲ, ಏನನ್ನ ಮಾಡ್ಕೊಳ್ರಿ ಅಂದೆ. ಅವ್ರೇನಂದ್ರು ಅಧ್ಯಕ್ಷ 1.5 ತಿಂಗಳು 2 ತಿಂಗಳಿಂದ ಹಾಲು ಲಾಸ್ ಆಗ್ತದೆ, ಆಯ್ತು ಅದನ್ನ ಏನೇನು ಫ್ಯಾಟ್ ಬರ್ತದೆ ಅದನ್ನ ಒಂದು ಕ್ಯಾನ್ಗೆ ಹಾಕೊಂಡು ಹೋಗ್ರಿ ಅಂದ್ರು. ಆಮೇಲೆ ನಾನು ಬಂದು ಫ್ಯಾಟು ಎಲ್ಲಾರ್ದು ಇದು ಮಾಡ್ದು. ಇವಂದು ಹರೀಶಂದು 2, 3, 2, 4 ಬಂತು. ಆಮೇಲೆ ನಮ್ಮೊಂದು 2, 8, 2, 9 ಬಂತು. ಅವ್ರು ಏನು ಹೇಳಿರು 3 ಮೇಲೆ 3, 4 ಮೇಲೆ ಬಂದ್ರೆ ಹಿಡ್ಕೊಂಡು ಹಾಕ್ಸ್ಕೊಂಡು ಹೋಗ್ರಿ ಅಂತ ಹೇಳಿದ್ದೆ ಅಷ್ಟೇ. ಅದಕ್ಕೆ ಇವನು ತಮ್ದು ಬಂದಿಲ್ಲ, ಏನ್ ಮಾಡೋದು? ನಮ್ದು ಹಾಕಿಲ್ವಲ್ಲ. ನಿಂದಲ್ಲ ನಿಂದು ನಮ್ಮದು ರಾವಣ ಇದ್ದು ಒಳ್ಳೆ ಚೆನ್ನಾಗಾಯ್ತಲ್ಲ. ನಾನೇನ್ ಮಾಡಿದ್ರು ಮಾಡ್ಕೊಳ್ಳಿ. ನಿಮ್ಗೇನು ನಾನ್ ನಿನ್ ಮೇಲೆ ದ್ವೇಷಕ್ಕೆ ಮಾಡಿದ್ದೀನಿ. ಒಳ್ಳೆ ಚೆನ್ನಾಗಾಯ್ತು. ಹರೀಶ ನೋಡ ನೀನ್ ಮೆಟ್ಟಿರೋ ಚಪ್ಪೆ ಕೊಟ್ಬಿಡು, ನನ್ನಲ್ಲಿ ನೀನ್ ದೋಷ ಮಾಡ್ಬೇಡ. ನಾನೇನು ಮಾಡಿಲ್ಲ. ಈಗ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಅಕ್ಕಯ್ಯ ಬರ್ತೀನಿ, ನಾನೇನ್ ಮಾಡ್ಲಿ? ನಾನು ಇಕ್ಕಲ್ಲ ಬಂದಿರಲ್ಲ. ಅವ್ನು ಹೇಳ್ತಾವನಲ್ಲ ಸೆಕ್ರೆಟರಿ ಕರೆಯಪ್ಪ ಮಂಜ ಸೆಕ್ರೆಟರಿ ಕರೆ ಹೆಚ್ಚಿನ ಕಮ್ಮಿ ಇಲ್ಲ ಕೇಳ್ರಿ. ನಾನು ಹೇಳಕ್ ಕೇಳಿ ಒಂದ್ ನಿಮಿಷ ಅಕ್ಕ ಇದು ಹೇಳಕ್ ಕೇಳಿರಿ. ಹೆಚ್ಚಿನ ಕಮ್ಮಿ 1 ವರ್ಷ 1.5 ವರ್ಷ 2 ಡೋಸ್ ತಿಂತ ಇದೇ ಗೋಳು ಮಾಡ ಮಾಡ್ಕೊಂಡು ಬರ್ಕೊಳ್ಳಿ ಬಾ. ಈಗ ಏನ್ ಮಾಡ್ಬೇಕು? ಈಗ ಯಾರು ಕೊಡ್ತಾರೆ? ಲಾಸ್ ಆಗಿರೋದು 5 ವರ್ಷದಿಂದ ಲಾಸ್ ಆಗಿರೋದು ಯಾರು ಕೊಡ್ತಾವ್ರೆ? ಓಪನ್ ಆಗಲ್ಲ ಬಾರ ಮರ ಮುಂದೆ. ಒಂದ್ ನಿಮಿಷ ನಾನು ಹೇಳ್ತಿದ್ದೀನಿ. ನಾನು ನಿಮ್ ಮಾಡ್ತಿರೋದು ಕಾನೂನು ತಪ್ಪು ಅಂತ ಹೇಳ್ತಾರೆ. ಅವತ್ತಿನ ಯಾಕೆ ಮಾಡಿ ಯಾರು ಬೈದೆ? ಯಾರು ಬೈದೆ? ನಮ್ಸಲ ಒಳ್ಳೆ ನೋಡ್ರಿ ಹೇಳ್ತಾ ಇದೀವಲ್ಲ, ಹೇಳ್ತಾ ಇದೀವಿ ಮುಂದೆ ಏನು ಮಾಡಕ್ಕಲ್ಲ. ನೋಡಪ್ಪ ನಾನು ಇದೇ ಹೇಳೋದು. ಮತ್ತೆ ನಾನೇನ್ ನಿನ್ನ ದ್ವೇಷಕ್ಕೆ ಏನ್ ಮಾಡಿಲ್ಲ ಕಣೆ. ಇವಾಗ ಹೇಳಿದ್ರಲ್ಲ ಅಧ್ಯಕ್ಷ, ರೈತರುಗಳು ಬೇಡಕ್ಕಾಗಿಲ್ಲ, ನಾನು ಡೈರೆಕ್ಟರ್ಗಳು ಮಾತ್ರ ಅಂತ. ರೈತರುಗಳು ಕರ್ಸ್ಬೇಕಂತ ಯಾರು ಹಾಲು ವಾಪಸ್ ತಗೊಂಡು ಹೋಗಿ ಯಾರಿಗಾರ ಹೇಳೋರ? ನಾನೇ ಕರೀಲಿ ಅಧ್ಯಕ್ಷ. ಬಂದಿದ್ದ ನಮ್ಮಂತ ಹೇಳಿ ಅಧ್ಯಕ್ಷ.
ಏನಾಗತ್ತದು ಅಮ್ಮ ತಾಯಿ ಎಲ್ಲ ಬರೋದು ಯಾರು ಹೇಳಿದ್ದ ಅಲ್ಲಾರಿ ಹೊರಟೋಗ್ಬಿಟ್ರೆ ಯಾರು ಹೇಳ್ತಾರೆ ಹೇಳೋನಂತಲ್ಲ ಯಾರು ಹೇಳೋರ ಬೆಲೆ ಇರೋಕೆ ಹೋಗ್ಲಿ ಆಕ್ಸಿಡೆಂಟ್ ಇಲ್ಲ ಯಾರು ಬಂದು ವಾಪಸ್ ಅಂತ ಕೇಳಗೋಡ ನಾನು ಹೇಳ್ದೆ ಏಯ್ ಯಾರು ವಾಪಸ್ ಬಂದದ್ದು ಅವ್ರಿಗೆ ಹೋಗಿ ಹೇಳು ಅಂತ ಹೇಳ್ದ ಅಲ್ಲಿಂದ ನಮ್ಮ ಚಂದ್ರನ್ ಮಗ ಇವನು ನಾಗನ್ ಮಗನ್ಗೆ ಹೇಳ್ದ ಅವನು ಸುಮ್ಮನೆ ಹೋದ ಅವನು ಯಾರು ಹೇಳಿದ್ದೀನಿ ಅಂತ ಹೋದ ಯಾಕೆ ಇರಮ್ಮ ಅಂತ ಹೇಳ್ದ ಅವನು ಹೇಳ್ಬೇಕಾಯ್ತು ಮಾಡಿ ನಾನು ಉದ್ದೇಶ ಏನ್ ಗೊತ್ತಾ ಹದಿನೈದು ವರ್ಷದಿಂದ ಫ್ಯಾಟ್ ಗೊತ್ತಾ ಇಲ್ಲ. ನಾವು ಏನಂದ್ರೆ ಡೈರಿದು ನಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಫ್ಯಾಟ್ ಹಾಕೊಡ್ತಿದ್ದು. ಇದು ಮಾಡೋ ಅಂಥದ್ದು ಏನಿಲ್ಲ. ಸೆಕ್ರೆಟ್ರಿ ಆದವನು ನಮ್ಮೂರ ಅಲ್ಲ ದೇಶ ಕಟ್ಕೊಂಬಾರ್ದು ಅಂದ್ಬಿಟ್ಟು ಅವ್ನು ತಾಳ್ಮೆ ಮಾಡಿ ಎಲ್ಲಾರನ್ನೂ ಹಾಲು ಹಾಕ್ಸ್ಕೊಂಡು ಹೋಗೋನೆ. ಅವನು ಲಾರಿ ಕ್ಯಾನ್ಗಳು ಹಾಲು ತಗೊಂಡೋಗೋಣ ಅಂತ ಹೇಳಿದ್ದ. ನಾನು ಅಧ್ಯಕ್ಷ ಆದವನು ನಾನು ಸೆಕ್ರೆಟ್ರಿನ ಕೈ ಕಾಲು ಮುಗಿದು ಹಾಲು ತಗೊಂಡ ಪಾಸ್ ಮಾಡ್ಕೊಂಡ್ ಬಂದವ್ರೆ. ನೋಡ್ರಿ ಇಂಡಿ ಬೂಸ ಹಾಕಿ ಹಾಲು ಕರ್ದಿಲ್ಲ. ಇಂಡಿ ಬೂಸ ಹಾಕಿ ಹಾಲು ಕರ್ದಿಲ್ಲ. ಮುಸ್ರೆ ಹಾಕ್ಬಿಟ್ಟು 15 ವರ್ಷದಿಂದ ಹಾಲು ಕರ್ದಿರೋದು ಓಟ ಮುಸ್ರ. ಇಲ್ಲ ಗಾಯತ್ರಮ್ಮ ನೀನೊಬ್ರು ಡೈರೆಕ್ಟರ್ ಆಗಿ ಹಂಗಂದ್ರೆ ನಾನು ಏನ್ ಮಾಡ್ಲಿ? ಹಿಂದೂ ಬಂದಿರೋ ಮಾತಾಡ್ತೀವಿ ಅಕ್ಕ. ನೀನು ಅಷ್ಟೇ ನಿಂದು ಬ್ಯಾಟ್ ಬಂದ್ರೆ ಹಾಕೋದಿಲ್ಲ. ಅದೇ ಕಾನೂನು. ನಂದು ವಾಪಸ್ ಬಂದೈತೆ ಅಮ್ಮನಂದು ಬಂದೈತೆ ಕೆಲಸ ಮಾಡ್ಬೇಕು ಅದೇ ಮಾತಾಡ್ಬೇಡ. ವಾಪಸ್ ಬಂದವ್ರು ಮನೆ ತಕ್ಕ ಹೋಗಿ ಹೇಳು. ಯಾರು ಅಧ್ಯಕ್ಷ ನನಗೆ ಗೊತ್ತು. ಡೈರಿ ನಡೆಸಿರಿ ನನಗೆ ಗೊತ್ತು. ಹೋಗ ಹಾಕೋದು ಎಲ್ಚಾನ್ ಬರ್ಲಿ ಹಾಕದೆ. ಮೊನ್ನೆ ಮೀಟಿಂಗ್ ನಾಗ ಹೋದ ಕೆರೆನ ಕೊಡಿದ್ರು ನನಗೆ. ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು? ಬ್ಯಾಟ್ ಬಂದು ಹಾಕಿಸ್ಕೊಂತಾರೆ ವಾಪಸ್ ಕಳ್ಸ್ತಾರೆ. ಏನ್ ಮಾಡ್ಬೇಕು ಅಂದ್ರೆ ಹಂಗ ಕಾಸು ಕಮ್ಮಿ ಕೊಟ್ಬಿಡ ತಗೊಂಡ್ಬಿಡ್ತೀನಿ ನೀನು. ಮಾತಾಡಬಾರ್ದು. ನಾನು ಯಾವುದೇ ಉದ್ದೇಶಕ್ಕೆ ಯಾರ ಮೇಲೂ ದ್ವೇಷ ಮಾಡಿಲ್ಲ. ನಾನು ಸಂಸ್ಥೆ ಉಳಿಸ್ಬೇಕು ಅಂತ ನಾನು ಹೇಳಿದ್ದೆ. ಹೆಚ್ಚಿ ಕಮ್ಮಿ 10 ವರ್ಷದಿಂದ ಇದೆ ಗೋಳು. ಈಗ ನಾನೇ ತಾಯಿ ನೀನ್ ಏನ್ ಮಾತಾಡ್ತೀಯ? ನೀನ್ ಏನ್ ಮಾಡ್ಬೇಕು? ಒಂದ್ಸಲ ಹೆಂಗ್ ಗೊತ್ತು ಬ್ಯಾಟ್ ಬಂದು ಹಾಕ್ಸ್ಕೊಂಡಲ್ಲ ಕ್ರಮ ಯಾಕೆ ಬ್ಯಾಟ್ ಬಂದಿದ್ದು ಹಾಕ್ಸ್ಕೊಳಲ್ಲ ಅಂತ ಇವ್ರು ಹೇಳ್ತಾರೆ. ಅವ್ರ ಮಾತಿಗೆ ಬೆಲೆ ಐತೆ. ಅವಾಗ ಗೊತ್ತಿರ್ಲಿಲ್ವಲ್ಲ. ಅವಾಗ ಅವ್ರು ಬೇಕಾಗಿತ್ತು ಅವ್ರು ಹಾಕ್ಸ್ಕೊಂಡು. ಮತ್ತೆ ಯಾಕೆ ಮಾಡಿದ್ರಿ? ಶಿಸ್ತ ಮಾಡ್ಬೇಕಾಯ್ತು. ಬ್ಯಾಟ್ ಬರೋರು ಹಾಕ್ತಾರೆ ಮನೆಗೆ ಹೋಗೋರು. ಅದೇ ಅವ್ರು ಬೇಕಿತ್ತು ಮಾಡಿದ್ರೆ ಸಮಸ್ಯೆ ಇವಾಗ ಸಮಸ್ಯೆ
ಸಮಾಸ್ಕರಕ್ಕಾಗಲ್ಲ ಈಗ. ಮಾತಾಡಕ್ ಹೋಗ್ಬೇಡಿ. ಅಯ್ಯೋ, ಆಯ್ತು ಬಿಡಿ. ನಾನು ನಿನ್ನೇನು ದೇಶಕ್ಕೆ ನಾನು ಕಳ್ಸಿಲ್ಲ. ಅಯ್ಯೋ, ಆಯ್ತು ನಮ್ದು ಹಾಲು ವಾಪಸ್ ಬಂದೈತಲ್ಲ, 4 ಲೀಟ್ರು ಯಾರೇ ಈಗ ಕೇಳ್ತಾರೆ? ನಾನ್ ನಿಮ್ಗೆ ಹೇಳೋದು ಇಷ್ಟೇನೆ, ಇದೇ ಶಿಸ್ತ ನಡೆಸ್ಬೇಕು, ಇದೇ ತರ ನಡಿಬೇಕು. ಆಯ್ತು, ನಡೀಲಿಲ್ಲ ಹೇಳ್ತೀವಿ. ಎಷ್ಟು ದಿನ ನಿನ್ಗೆ ಹೇಳೋದು ಹೇಳು? ಏನು? ಮಕ್ಕಳಿದ್ದಾಗಿಂದಲೂ ರಿಷಾ ಡಿಗ್ರಿ ಗೊತ್ತಿಲ್ಲ ಅಂತ ಹೇಳಿಲ್ಲ. ಮತ್ತೀಗ ನೀವೇ ಹೇಳಿದಿರಾ ಒಂದ್ಸತಿ ಬಂದ್ಬಿಟ್ಟು ಫ್ಯಾಟ್ ಹಾಕೊಂಡ್ ಕೊಡ್ರಿ ಅಂತ ಬಂದು ಇದೇ ಮೀಟಿಂಗ್ ಅಲ್ಲಿ ಫ್ಯಾಟ್ ಹಾಕೊಂಡ್ ಕೊಡ್ರಿ ಮಾತಾಡಿದ್ರಿ. ಯಾಕೆ ಮಾತಾಡಿದ್ರಿ ಅವತ್ತು? ಇದೇ ಕಾನೂನು ಮಾತಾಡ್ಬೇಕು. ಫ್ಯಾಟ್ ಬರ್ತಿರ್ರಿ ಹಾಕೊಡ್ತಿರ್ಲಿವಲ್ಲ, ಅವಾಗ ಯಾಕೆ ಹಾಕೊಡ್ರಿ? ಎಲ್ಲ 20 ಆಗಿತ್ತು ಕೇಳ್ದ. ಈಗ 20 ಏನಾಗದೆ? ಈಗ ರಿಷಾ ಅವ್ರಿಗೆ ಅಷ್ಟೇ ಆಗ್ತದಲ್ಲ. ಹಾಳಾಗ್ ಹೋಗ್ಬಿಡಿ ಅಂತ. ಇವಾಗೆಲ್ಲ ನಾವು ನಮ್ದು 2 ದಿನ ನಂದು 10 ಲೀಟ್ರ್ ಹಾಲು ವಾಪಸ್ ಬಂದೈತೆ. ಏನ್ ಮಾಡ್ಬೇಕು? ನಿನ್ನೆ ಸಾಯಂಕಾಲ ವಾರದಿಂದ ಇದಾಗಳು ನನಗೆ ಫೋನ್ ಮಾಡಿ, ಚಂದನ ಕ್ಯಾನ್ ತಾಂಬತ್ತೀನಿ ಸೆಕ್ರೆಟರಿ, ಬೇಡ ಕಣ ಚಂದನ್ ಸರ್ ಹೇಳ್ತೀನಿ ಅಂತ ಚಂದನ್ ಸರ್ ಪಾಸ್ ಮಾಡಿ, ಕಿರಣ ಇದ್ದಾನೆ ಏನಂದ, ಅಧ್ಯಕ್ಷ ನಟ ನಿಮ್ಮ ಮಾಲ್ ತಗೊಂಡೋಗು, ಪಾಸ್ ಆಗಲ್ಲ COB ಅಂತ ಅಂದ. ನನಗೆ ಯಾಕೆ ತಲೆನೋವು ಹೇಳು? ನೀವು ಟಿವಿ ತರಿಸಿ ಮಾಡೋ ಅಂಥದ್ದು ಏನೈತೆ? ಯಾರು ಒಳ್ಳೇದು? ಟಿವಿ ಕರ್ಸೋದು ಅವಕ್ಕೆಲ್ಲ ಬೇಕಾಗಿಲ್ಲ. ನಿಧಾನ ಮಾತಾಡು, ಅವನ ತಲೆ ಕೆಡಿಸ್ಕೊಂಬೇಡ. ಟಿವಿ ಹೋಗ್ಲಿ ಬಿಡು. ಈಗ ಮಾತಾಡೋ ತೊಂದರೆ ಇಲ್ಲ. ಯಾವ್ದನ್ನ ಸುಳ್ಳು ಹೇಳಿದ್ರೆ ನೀನ್ ಹೇಳಿದ್ ನಾನು ಮಾಡ್ಸ್ಕೊಂತೀನಿ. ನಾನು ನಿನ್ನೆ ಸಾಯಂಕಾಲ 8 ಸರಿ ಫೋನ್ ಮಾಡಿದ್ದೀನಿ ನಿನ್ಗೆ. ಫೋನ್ ಮಾಡಿದ್ರಿ, 15 ಸತಿ ಫೋನ್ ಮಾಡಿದ್ದೀರಾ. ಮೀಟಿಂಗ್ ಅಲ್ಲಿ ಶನಿವಾರ ಮೀಟಿಂಗ್ ಮಾಡಿದ್ರ ಒಂದ್ ರೈತರು ಕೇಳಲಿಲ್ಲ. ನಾನೊಂದು ಹೇಳ್ಬೇಕಲ್ಲ, ಹೇಳ್ಬೇಕಾಯ್ತದೆ ಅವ್ನು ಹಾಲ್ ತಂದಿಕ್ಕಿರ ಅಂತ ಹೇಳಿಲ್ಲ. ಹಾಲ್ ತಂದಿಕ್ಕಿರ ನಮ್ಮನೆ ತಕ್ಕ ಬಂದಿದ್ದ ನಮ್ಮನೆ ತಕ್ಕ ಬಂದಿದ್ದ. ನಮ್ಗವೆಲ್ಲ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ಮಾಡಿರೋ ಉದ್ದೇಶ ರೈತರಿಗೆ ಅನುಕೂಲ ಆಗಲಿ ಅಂತ. ಇವರು ಒಂದು ಮೀಟಿಂಗ್ ಮಾಡಿದಾಗ ಯಾರಿಗೂ ಹೇಳಲ್ಲ, 4 ಜನ ಬರ್ತಾರೆ, ಕೂತ್ಕೊಂತಾರೆ, ಹೋಗ್ತಾರೆ. ಟೆಸ್ಟರ್ ಇದ್ದಾರೆ, ಅವರು ಮನ್ಮಂತಕ್ಕೂ ಕಳಿಸ್ತಾರೆ, ಸೈನ್ ಹಾಕ್ಕಂತಾರೆ. ಅಧ್ಯಕ್ಷ ಸ್ಥಾನ ಮಾಡ್ಬೇಕಾರೆ, ಎಲೆಕ್ಷನ್ ಮಾಡ್ಬೇಕಾದ್ರು ಹಿಂಗೆ ಮಾಡಿದ್ರು. ಯಾರಿಗೂ ರೈತರಿಗೆ ಏನೂ ತಿಳಿಸಿಲ್ಲ. ಹೋಗಿ ಮನ್ಮಂತಕ್ಕೆ ಹೋಗಿ ಸೈನ್ ಹಾಕ್ಸ್ಕೊಂಡು ಇವ್ರು ಮೀಟಿಂಗ್ ಅಟೆಂಡ್ ಆಗೋರೆ ಅಂತ ಅವ್ರನ್ನೇ ಆಯ್ಕೆ ಮಾಡಿದ್ರು, ಅನಕ್ಷರಸ್ಥರು. ನಮ್ಮ ಡೈರಿ ಒಳಗೆ ಯಾರು ವಿದ್ಯಾವಂತರಿಲ್ಲ, ಎಲ್ಲ ಅನಕ್ಷರಸ್ಥರೇ ಇರೋದು. ಅವ್ರಿಗೇನು ಗೊತ್ತಾಗಲ್ಲ, ಇವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾವ್ರೆ. ನಮ್ದು ಇನ್ನೂ ಕರ ಹಾಕಿ 15 ದಿನ ಆಗಿಲ್ಲ, ಫ್ಯಾಟ್ ಬಂದಿಲ್ಲ ಅಂತ ವಾಪಸ್ ತಂದವ್ರೆ. ಅವರವೆಲ್ಲ ಇದು ಒಂದೇ ದಿನಕ್ಕೆ ಫ್ಯಾಟ್ ಬರ್ತದ ಚೆಕ್ ಮಾಡಿಸಿ, ಗೊತ್ತಾಗುತ್ತೆ ಅವಾಗ ಏನು ಅಂತ. ಆಮೇಲೆ ಡೈರಿ ಮೀಟಿಂಗ್ ಮಾಡ್ತಾರೆ, ಜನರಲ್ ಬಾಡಿ ಮೀಟಿಂಗ್ ಮಾಡಿದಾಗ ವಿತೌಟ್ ಬಿಲ್ಲು ಜನರಲ್ ಬಾಡಿ ಮೀಟಿಂಗ್ ಮಾಡ್ತಾರೆ. ಯಾರಿಗೂ ಇಷ್ಟು ಖರ್ಚಾಗದೆ ಇಷ್ಟು ವೆಚ್ಚ ಆಗದೆ ಅಂತ ಬಿಲ್ ತೋರಿಸ್ತಾ ಇಲ್ಲ. ನಾವು 1000 ಸತಿ ಕೇಳಿದ್ದೀವಿ, 5 ವರ್ಷದ್ದು ಆಡಿಟಿಂಗ್ ಇದು ಮಾಡಿ ನಮಗೆ ಖರ್ಚು ವೆಚ್ಚ ತೋರಿಸಿ ಅಂತ ಅವಾಗಲೇ ಕೇಳ್ದು. ಅವಾಗಲೂ ಏನೂ ಇಲ್ಲ, ಸುಮ್ಮನಿರ್ಸಿದ್ರು. ಹಿಂಗೆಲ್ಲ ಡೈರಿಲಿ ಮಾಡ್ತಾವ್ರೆ, ಉದ್ದೇಶಪೂರ್ವಕವಾಗಿ ಹಿಂಗೆಲ್ಲ ಇದು ಮಾಡ್ತಾವ್ರೆ. ಎಷ್ಟು ಲೀಟರ್ ಆಗುತ್ತಪ್ಪ? ಎಷ್ಟು ಕ್ಯಾನ್ ಸರ್? 7 ಕ್ಯಾನ್ ಏನೋ ಹೋಗುತ್ತೆ ಹಾಲು. ಎಷ್ಟು ಜನ ರೈತರು ಹಾಲು ಹಾಕೋದು? ಒಂದು 30 ಜನ ಹಾಕ್ತಾರೆ, 30-35 ಜನ ಹಾಕ್ತಾರೆ. ಈಗ ಬಿಸಿಲು ಸರ್, ಬೇಸಿಗೆ ಬರಲ್ಲ. ನಮ್ಮದು ಇಷ್ಟು ವರ್ಷಕ್ಕೆ ಹಾಲು ಹಾಕಿದ್ದೀವಿ, ಇದುವರೆಗೂ ಫ್ಯಾಟ್ ಇಲ್ಲ. ನಮ್ಮದೇ ಎಷ್ಟು ಫ್ಯಾಟ್ ಬತ್ತಿದ್ದು. ಈಗ 1 ವಾರ ಆಗದೆ ಕರ ಹಾಕಿ, 15 ದಿನ ಹಾಲು ಹಾಕಿದ್ದೀವಿ ಕರೆಕ್ಟಾಗಿ. 15 ದಿನ, ಅದು 2 ತಿಂಗಳು, ಮಿನಿಮಮ್ 2 ತಿಂಗಳು ಫ್ಯಾಟ್ ಬರಲ್ಲ ಹಸಿನ ಹಾಲು. ಎಳಗಂಜಿ ಹಾಲು ಫ್ಯಾಟ್ ಬರಲ್ಲ. ಆದರೆ ಇವರು ಉದ್ದೇಶಪೂರ್ವಕವಾಗಿ ಬಂದು ಫ್ಯಾಟು ಬಂದಿಲ್ಲ ಅಂತ ತಗೊಂಬಂದವ್ರು ಹಾಲು ವಾಪಸ್ಸು. ಅಧ್ಯಕ್ಷರ ಗಮನಕ್ಕೆ ತಂದಿಲ್ಲ ನೀವು? ಅಧ್ಯಕ್ಷರು ನಮ್ಗೆ ಹೇಳೋದೇ ಇಲ್ವಲ್ಲ, ಅಧ್ಯಕ್ಷರು ಹೇಳಲ್ಲ. ಇವಾಗ ಹಾಲು ಹಾಕಿರೋ ಹಾಲು ವಾಪಸ್ ಬಂದಿರೋರು ನಮ್ಮನ್ನು ಮೀಟಿಂಗ್ ಕರೆದಿಲ್ಲ, ಹೇಳಿಲ್ಲ. ನಿಂದ ಹಾಲು ಬರ್ತಾ ಇಲ್ಲ ಕಣಪ್ಪ ಫ್ಯಾಟು ಅಂತ ಕರಿಬೇಕು, ನಮಗೆ ಟೈಮ್ ಕೊಡಬೇಕು. ನಾವೇನೋ ಡಾಕ್ಟ್ರನ್ನ ಏನೋ ಕರ್ಕೊಂಬಂದು ಏನೋ ವ್ಯವಸ್ಥೆ ಮಾಡ್ಕೊಂತೀವಿ, ಹಸ್ಗಳಿಗೆ ಏನು ಸಮಸ್ಯೆ ಐತೆ ಫ್ಯಾಟ್ ಬರ್ದಿದ್ದಕ್ಕೆ ಅಂತ. ಅದು ಬಿಟ್ಟು ಇವ್ರು ಏಕಾಏಕಿ ಬಂದು ಹಾಲು ವಾಪಸ್ ತಗೊಂಬಂದವ್ರೆ, ತಾಮಂದು ಸುರಿದಿದ್ದೀವಿ ನಾವು. ನಮ್ಗೆ ಅದು ಹಾಲು ಯೂಸ್ ಇಲ್ಲ ಅಂದಮೇಲೆ ಏನಕ್ಕೆ ಅವಶ್ಯಕತೆ ಇಲ್ಲ, ತಾಮಂದು ಸುರಿದಿದ್ದೀವಿ ಹಾಲು. ನಿಮ್ಗೆ ಏನಾಗಬೇಕು ಅಂತ ಒತ್ತಾಯ ಮಾಡ್ತೀರಾ? ನಮಗೆ ರೈತರಿಗೆ ನ್ಯಾಯ ಆಗ್ಬೇಕು ಸರ್. ನಾವು 2 ಲೀಟ್ರ್ ಹಾಕ್ತೀವೋ 1 ಲೀಟ್ರ್ ಹಾಕ್ತೀವೋ, ಎಲ್ಲರಿಗೂ ನ್ಯಾಯ ಒಂದೇ, ಎಲ್ಲರಿಗೂ ನ್ಯಾಯ ಸಿಗ್ಬೇಕಷ್ಟೇ. ಸರ್ ಏನಿಲ್ಲ, ನಮ್ಮ ಡೈರಿ ಆಗಿ 13-14 ವರ್ಷ ಆಗಿದೆ. ಅವತ್ತಿಂಟನೂ ಏನು ಆದಾಯ ಇರಲಿಲ್ಲ, SNF ಫ್ಯಾಟು ಬರ್ತಿರ್ಲಿಲ್ಲ. ನಾವು ಊರೊಳಗೆ ಎಲ್ಲರೂ ಊರು ಒಂದು ಐಕಮತ್ಯ ಹೋಗೋಣ ಅಂದ್ಬಿಟ್ಟು ಫ್ಯಾಟ್ ಬರ್ದಿಲ್ಲೋರ್ದು ಬರೋರ್ದು ಅನುಸರಿಸ್ಕೊಂಡು ಹೋಗ್ತಾ ಇದ್ದು. ಈಗ ಏನಾಗೈತೆ ಅಂದರೆ ಒಂದು 6 ತಿಂಗಳಿಂದ ಫ್ಯಾಟ್ ಬರ್ದಿಲ್ಲಕ್ಕೆ ಡೈರಿ ಒಳಗಲ್ದು ಲಾಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಈಗ ರೈತರಿಗೆ 2-3 ಈಗ 3-4 ಬಂದವ್ರಿಗೆ ಅವ್ರಿಗೆ ಅದೇ ದುಡ್ಡು ಹಾಕ್ಕೊಡ್ಬೇಕು, 2-3 ಬಂದವ್ರಿಗೂ ಅದೇ ದುಡ್ಡು ಹಾಕ್ಕೊಡ್ಬೇಕು. ಡೈರಿಯಾಗಿರೋ ದುಡ್ಡಲ್ಲ, ಈ 2-3 ಬಂದಿರೋರಿಗೆ ನಾವು ಸೇರಿಸಿ ಹಾಕ್ಕೊಡ್ಬೇಕು. ಅದಕ್ಕಾಗಿ ಡೈರಿ ಲಾಸ್ ಆಗಿರೋ ದೆಸೆಂಟ ನಾವೇನು ಮಾಡ್ದೋ, 1 ವಾರದ ಮುಂಚೆ ಮೀಟಿಂಗ್ ಕರೆದು ಹೇಳ್ದಾಗ ನೋಡಪ್ಪ ಹಿಂಗೆ ಫ್ಯಾಟ್ ಬರ್ತಾ ಇಲ್ಲ, ಏನೂ ಇಲ್ಲ, ಏನೋ ಅನುಸರಿಸ್ಕೊಂಡು ಇದು ಮಾಡ್ಕೊಳ್ರಿ, ನೀವು ಹಾಲು ಹಾಕ್ಸೋಣಕ್ಕಾಗಲ್ಲ ಅಂತ ನಾವು ಹೇಳ್ದೋ. ಆಯಿತು ಒಂದು ಮೊನ್ನೆ ಯಾಕೆ ಒಂಚೂರು ಫ್ಯಾಟ್ ಜಾಸ್ತಿ ಬರ್ದಿಲ್ಲ, ಇದಕ್ಕೆ ನಾವೇನು ಮಾಡ್ದೋ, ಚಂದನ್ ನಮ್ಮ ಡೈರಿ ಸೂಪರ್ವೈಸರಿಗೆ ಫೋನ್ ಮಾಡ್ದೋ.
ಅವರಿದ್ದವರು ಅಧ್ಯಕ್ಷ ನೀವು ಏನೇ ಇದ್ರೂ ನಿಮ್ಮದು ಫ್ಯಾಟು ಯಾರ್ಯಾರು ಬರ್ತದೋ ಬರಲ್ವೋ ಒಂದು ಕ್ಯಾನ್ಗೆ ಹಾಕೊಳ್ಳಿ, ಫ್ಯಾಟ್ ಬರೋದನ್ನ ಒಂದು ಕ್ಯಾನ್ಗೆ ಹಾಕೊಳ್ಳಿ ಅಂತ ಅವ್ರು ಹೇಳಿರು. ನಾವು ಬೆಳಿಗ್ಗೆ ಬಂದು ನೆನ್ನೆ ಸಾಯಂಕಾಲನೂ ಹಾಲು COP ಆಗಿತ್ತು ಬಿಡು ಅಂದ್ಬಿಟ್ಟು ಸೂಪರ್ವೈಸರ್ ಹೇಳಿರಲ್ಲ, ಬಂದು ಇವತ್ತು ಬೆಳಿಗ್ಗೆ ನಾನೇ ಕೂತ್ಕೊಂಡು ಬಂದು ಯಾರ್ಯಾರು ಫ್ಯಾಟ್ ಬರಲ್ವೋ ಎಲ್ಲಾರ್ದು ಬರ್ಕೊಂಡೆ. ನಂದು ಬರಲಿಲ್ಲ, ಆಮೇಲೆ ನಮ್ಮ ಅಣ್ಣಾರ್ದು ಬರಲಿಲ್ಲ, ಇನ್ನೊಬ್ಬ ಹರೀಶು ಅನ್ನೋರ್ದು ಬರಲಿಲ್ಲ. ಹರೀಶದು 2-4 ಬಂತು, ನಮ್ಮ ಅಣ್ಣಾರ್ದು 2-8 ಬಂತು, ನಂದು 2-7 ಬಂತು. ನಾನೇ ಅಧ್ಯಕ್ಷ ಆದರೂ ನಾನು ಆಯ್ತಪ್ಪ ನಂದು ಹಾಲು ವಾಪಸ್ ಹಾಕೊಂಡು ಅಂತೀನಿ. ನಾನು ಆ ಕ್ಯಾನ್ಗೆ ಹಾಕ್ಸ್ಲಿಲ್ಲ, ಬೇರೆ ಇನ್ನೊಂದು ಹಸಿಂದ ಹಾಲು ಹಾಕ್ದೆ ನಂದ. ಆಮೇಲೆ ತಿರ್ಗಾ ಇವತ್ತು ಅವ್ರು ಏನು ಹೇಳಿರು, ಅಲ್ಲಿ BMTC ಒಳಗೆ ಪಾಸ್ ಆದರೆ ಅಧ್ಯಕ್ಷ ಹಾಕಿ ಯಾರ್ದು 2-3, 2-8 ಬಂದಿರೋನ ಪಾಸ್ ಆಗಲಿಲ್ಲ ಅಂದರೆ ತಾಮಂದು ವಾಪಸ್ ಕೊಡಿ ಅಂತ ಹೇಳಿರು. ನಾವಿದ್ದವರು ನಾವು ಅದೇ ಥರ ಮಾಡಿ ಇವ್ರಿಗೂ ಹೇಳ್ದೋ ರೈತರಿಗೆ, ನೋಡಪ್ಪ ನಿಮ್ಮ ಯಾರ್ಯಾರೋ ಫ್ಯಾಟ್ ಬರಲ್ವಾ, ಆ ಬರ್ದಿಲ್ದವನ ಅಲ್ಲಿ ಪಾಸ್ ಆದರೆ ಹಾಕ್ಸ್ತೀವಿ, ಇಲ್ಲ ಅಂದರೆ ತಾಮಂದು ವಾಪಸ್ ಕೊಡ್ತೀವಿ ಅಂದರು. ಆಯಿತು ಅಂತ ರೈತರು ಅಂದರು. ಆಮೇಲೆ ಈ ಫ್ಯಾಟ್ ಬಂದಿರೋವು 1 ಕ್ಯಾನು 4-2 ಬಂತು, 4 ಕ್ಯಾನು. ಇನ್ನು 1 ಕ್ಯಾನು 2-7 ಬಂದ್ಬಿಡ್ತು. ಹಂಗಾಗಿ ವಾಪಸ್ಸಾಗಿ ಇಷ್ಟೊಂದು ನಡೆದಿದೆ ಅಷ್ಟೇ ಸರ್. ಇನ್ನೇನಾದ್ರೂ ಏನು ಅವ್ಯವಹಾರ ನಡೆದಿಲ್ಲ. ಡೈಲಿ ಬೆಳಗ್ಗೆ ಸಾಯಂಕಾಲ ಒಂದು 6 ಕ್ಯಾನ್ ಹೋಗ್ತವೆ 2 ಟೈಮ್ ಇಂಟ. ಅಲ್ಲಿಗೆ ಹೆಚ್ಚು ಕಮ್ಮಿ ಒಂದು 300 ಲೀಟ್ರ್ ಹಾಲಾಗುತ್ತೆ ಸರ್ 2 ಟೈಮ್ ಇಂಟ. 27 ಜನನ 24 ಜನನ ಆಗ್ತಾರೆ ಸರ್. ಸರ್ ಫ್ಯಾಟು ಒಂದು 7-8 ಜನದ್ದು ಬರ್ತಾ ಇಲ್ಲ. ಬೆಳಿಗ್ಗೆ ಹೊತ್ತು ಬರುತ್ತೆ, ಒಂದು 4-5 ಜನದ್ದು ಬರಲ್ಲ. ಸಾಯಂಕಾಲದ ಹೊತ್ತು ಇವತ್ತು ಕಲೆಕ್ಷನ್ ಮಾಡಬೇಕು, ಅದು ಎಷ್ಟು ಫ್ಯಾಟ್ ಬರುತ್ತೆ ಅನ್ನೋದು ಇವತ್ತು ಮಾಡಬೇಕು. ಇವತ್ತಿಂಟ ರೆಡಿ ಮಾಡಿರಿ ಸರ್. ಹಾಲೇ ಹೆಚ್ಚು ಕಮ್ಮಿ ಒಂದು ವರ್ಷ 1.5 ವರ್ಷ 2 ವರ್ಷದಿಂದ ಬರ್ತಾ ಇಲ್ಲ. ಕೊಟ್ಟಿದ್ದು ನಾವು ಹೇಳ್ದೆ ರೈತರಿಗೆ, ಇದು ಇರಲಿ ಆಯಿತು ಏನೋ ಇವತ್ತು ನೋಡೋಣ ನಾಳೆಗೆ ನೋಡೋಣ ಅಂತ ಅನ್ಸರ್ಸ್ಕೊಂಡು, ಈಗ ಫ್ಯಾಟು 5 ಬರೋವು, ಆಮೇಲೆ 2-3 ಬರೋವು, ಏನೋ ಲೆವೆಲ್ ಆಗೋದಲ್ಲ, ಬಿಲ್ಲಿಗೆ ಇದಾಗೋದಲ್ಲ, ಅದಕ್ಕೆ ನಾವು ಸುಮ್ಕಾಗೋದು. ಮಾಡಲಿ ಬಿಡಿ ಸರ್. ಈಗ ಟಾರ್ಗೆಟ್ ಮಾಡಿದ್ರೆ ಏನು ಲೆಕ್ಕ ಕೊಡ್ತೀವಿ, ಡೈರಿ ಬುಕ್ ಕೊಡ್ತೀವಿ, ಏನೇ ಇದ್ರು ಲೆಕ್ಕ ತಗೊಳ್ಳಿ. ಅದೇನೇ ನಾವು ಕೈಟ ಕಟ್ಬೇಕಾದ್ರೆ ನಾವು ಕೊಡ್ತೀವಿ. ನಾವೇನ ತಿಂದಿದ್ರೆ ಅವ್ಯವಹಾರ ನಡೆದಿದ್ರೆ ಅದ್ರಾಗ ಏನು ಎರಡೊಂದು ಮಾತಿಲ್ಲ ಸರ್. ಆ ಥರ ಉದ್ದೇಶಪೂರ್ವಕೇನಿಲ್ವಲ್ಲ. ಈಗ ಸರ್ ನಾವು ರೈತರಲ್ಲ, ನಂದೇ ಹಾಲು ವಾಪಸ್ ಬಂದೈತಲ್ಲ, ಅಧ್ಯಕ್ಷತೆ ಹಾಲು ವಾಪಸ್ ಹೋಗೈತಲ್ಲ, ಅದ್ರಾಗೇನು ಅವ್ರ ಮೇಲೆ ವೈಯಕ್ತಿಕ ಏನು ದ್ವೇಷ ಇಲ್ಲ. ನಾವು ಮುಂಚೆನೇ ತಿಳಿಸಿದ್ದೀವಿ ಅವ್ರಿಗೇನು ಅವ್ಯವಹಾರ ಮಾಡಿ ಏನು ಉದ್ದೇಶಪೂರ್ವಕವಾಗಿ ನಾವೇನು ಮಾಡಿಲ್ಲ ಸರ್. ಅದು ಬೇಕಾದ್ರೆ ಅವರೇ ಹೇಳ್ಬಿಡಿ ಉದ್ದೇಶಪೂರ್ವಕ ಮಾಡೋರು ಅಂತ ಅವರೇ ಹೇಳಿ. ನಾವು ಮಾಡಿದ್ರೆ ನಾನು ಆಲ್ ಇಂಡಿಯಾ ಡೈರಿ ಅಧ್ಯಕ್ಷ ಆಗಿರೋನು ಉದ್ದೇಶಪೂರ್ವಕ ಹರೀಶದನು, ರಾಮಣ್ಣಂದು, ಆಮೇಲೆ ನಮ್ಮೊಂದು, ನಂದು ಆಗಿದ್ರೆ ಅವರೇ ಹೇಳ್ಬಿಡಿ ಬೇಕಾರೆ. ಆ ಥರ ಏನು ಮಾಡಿಲ್ಲ. ಡೈರಿ ಕರೆಕ್ಟಾಗಿ ನಡೀತಿಲ್ಲಪ್ಪ, ಹಿಂಸೆ ಆಗಿ ಹೋಗೈತೆ, ಫ್ಯಾಟ್ ಬರಲ್ಲ, ಮೇಲಿಂಟ ಅಧಿಕಾರಿಗಳು ಹೇಳೋರಲ್ಲ, ಅದಕ್ಕೋಸ್ಕರನೇ ಈ ಥರ ಮಾಡಿರೋದು ಅಂತ ಹೇಳಿರೋದು ಸರ್. ಇದು ಆಲಿ 2ನೇ ಸರಿ ಚಂದ್ರಯ್ಯ ಅಂದ್ಬಿಟ್ಟು ಫೋನ್ ಮಾಡಿದೆ. ಫೋನ್ ಮಾಡ್ಬಿಟ್ಟು ನೋಡಿ ಸರ್ ಹಿಂಗೆ ಆಗೈತೆ, ಏನು ಸರ್ ಮಾಡೋದು, ನೀವು ಮಾಡ್ಬೇಕಾಗಿರೋದು ರೂಲ್ಸ್ ಏನೈತೋ ರೆಗ್ಯುಲೇಷನ್ ಏನೈತೋ ಮಾಡಿ ಅಂತ ಹೇಳಿದೆ. ಹೌದು ಹರೀಶು ಮಾಡಬೇಕಾಯ್ತು. ಮೀಟಿಂಗ್ ಮಾಡ್ಬಿಟ್ಟು ರೈತರಿಗೆ ಯಾರು ಹೇಳಿದಿರಾ ಸರ್ ಅಂದೆ. ಹೇಳಿಲ್ಲ ಹರೀಶ ಅಂದರು. ಹೇಳ್ದಂಗೆ ಹೆಂಗೆ ಸರ್ ನಿಮ್ಮ ಗಮನಕ್ಕೆ ಬಂದದ? ಇಲ್ಲ ಸರ್ ನಮ್ಮ ಗಮನಕ್ಕೂ ಬಂದಿಲ್ಲ ಅಂದರು. ಮತ್ತು ಅಧ್ಯಕ್ಷರು, ಸೆಕ್ರೆಟರಿ, ಟೆಸ್ಟರ್ದು 3 ಜನ ಡೇರಿ ನಮ್ಗೆ ಕರೆದ್ಬಿಟ್ಟು ಮೀಟಿಂಗ್ ಮಾಡಿ ಅವ್ರದ್ದು ಏನಾಯ್ತು ಅವ್ರದ್ದು ಕಾನೂನು ರೀತಿಯಾಗಿ ಮಾಡ್ಬೋದಾಯ್ತಲ್ವ ಸರ್ ಅಂದೆ. ನನಗೇನು ಗೊತ್ತಿಲ್ಲಪ್ಪ, ಇದು ಅವ್ರಿಗೆ ಬಿಟ್ಟಿದ್ದು ಅಂದರು. ಮತ್ತು ಹೆಂಗೆ ಸರ್ ಇದು ಅವತ್ತಿಂದ ಯಾಕೆ ಮಾಡಲಿಲ್ಲ ಈ ಕಾನೂನು? ನೀನು ಅವತ್ತು ನೀನು ಇತ್ತೇನೆ ಚಂದನ್ ಸರ್ ಇದ್ದಿತ್ತಾನೆ ಸೂಪರ್ವೈಸರು, ಅವತ್ತು ನೀನೇ ಇದ್ದೆ, ಅವತ್ತು ನೀನು ಯಾಕೆ ಮಾಡಿಸಲಿಲ್ಲ ಈ ಕಾನೂನು? ಇವತ್ತು ಹಿಂಗೆ ಮಾಡಿಸ ನಾನೇನು ಮಾಡೋಕ್ಕಲ್ಲಪ್ಪ, ಇದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಿಮ್ಮ ಡೇರಿ ನೀವು ಮಾಡಬೇಕು ಅಂತ ಹೇಳ್ತಾರೆ ಅವರು. ಇದಕ್ಕೆಲ್ಲ ಶಾಮಿಲ್ಲ ಸರ್. ಇದು ಹೇಳಿಸಿ ಆಮೇಲೆ ವಾಪಸ್ ಕೊಡ್ಸೋಣ ಅಂತೆಲ್ಲ ಮನೆ ಮೀಟಿಂಗಲ್ಲಿ ಮಾತಾಡಿದ್ರು ಸರ್ ಅವರು. ಯಾಕೆ ಯಾವತ್ತಿಂದ? ಅವಾಗ 3 ದಿನ ಆಯ್ತು ಸರ್. ಇದೇ ತೊಂದ್ರೆನಾ? ಅವಾಗ ಜಾಸ್ತಿ ತೊಂದರೆಗಳು ಹಿಂಗೆ ಹೇಳ್ತಿದ್ರು ಬಾಯಿ ಮಾತಿನಲ್ಲಿ. ಮತ್ತೆ ಕರೆದ್ಬಿಟ್ಟು ತಿರ್ಗಿ 6 ಲಾಕರ್ನ ಅವ್ರು ಕರೆದು ನಾವು ತೋರಿಸ್ಬಿಟ್ಟು 1 ವಾರ ಟೈಮ್ ಕೊಡೋಣ ಅವ್ರಿಗೆ. ವಾರ ಕೊಟ್ಟಾದ್ಮೇಲೆ ತಿರ್ಗಿ ವಾಪಸ್ ತಗೊಂಡೋಗ ಅಂತ ಹೇಳೋಣ ಅಂತ ಹೇಳಿದ್ರು ಸರ್. ಇಲ್ಲ ಹೇಳಿಲ್ಲ ಸರ್. ಅವ್ರು ಕರೆದು ಗಾಯತ್ರಿ ಅಂದ್ಬಿಟ್ಟು ಡೈರಿ ಮಾಡಿಸ್ತಾ ಅವ್ನ ಮಗನ ಹೆಸರು ನಿಂತೋಗ್ಬಿಡ್ಲಿ.